ಆತ್ಮಿಕ ಜೀವಿತದಲ್ಲಿ ಒಂದು ಕಡೆಯಲ್ಲಿ ನಾವು ಸೆಟ್ಲ್ ಆಗೋಣ ಎಂಬತಕ್ಕಂತ ಆಲೋಚನೆ ನಮಗೆ ಬರಬಾರ್ದು. ನಾವು ಮುಂದೆಯಿಂದ ಮುಂದಕ್ಕೆ ನಾವು ಹೋಗುವಂತರಾಗಿರ್ಬೇಕು. ದಾನಿಯೇಲನ ಪ್ರವಾದನೆ ಗ್ರಂಥ ಓದುವಾಗ ದಾನಿಯೇಲನು ದೇವರೊಟ್ಟಿಗಿರತಕ್ಕಂಥ ಸಂಭಾಷಣೆ, ದೇವರೊಟ್ಟಿಗಿರತಕ್ಕಂಥ ಅನ್ಯೋನ್ಯತೆ ಹೇಗಿತ್ತು ಅಂತಂದ್ರೆ, ಅಲ್ಲೆಲೂಯಾ, ದಾನಿಯೇಲನು ಪರಲೋಕಕ್ಕೆ ಸಂಬಂಧಪಟ್ಟಂತ ವಿಷಯ ಈಗಿನ ಕಾಲಘಟ್ಟ 2026 ಆದ್ಮೇಲೆ ಏನು ನಡೀತದೋ ಅದೆಲ್ಲವನ್ನ ತನ್ನ ಪುಸ್ತಕದಲ್ಲಿ ಅವನ ಕಾಲಘಟ್ಟದಲ್ಲಿ ತಿಳ್ಕೊಂಡು ಅವರು ಬರೆದಿಟ್ಟಿದ್ದಾರೆ. 7 ಸಾಮ್ರಾಜ್ಯಗಳು, ಆ 7 ಕೊಂಬುಗಳು, ಅದರ ಅರ್ಥಗಳೇನೆಂಬುದಾಗಿ ಅವರು ಅವತ್ತೇ ದರ್ಶನದಲ್ಲಿ ನೋಡಿ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ಅಂದ್ರೆ ಮುಂದಿನ ಕಾಲಘಟ್ಟದಲ್ಲಿ ಏನ್ ನಡೀತದೆ ಎಂಬುದಾಗಿ ದೇವರಿಂದ ತಿಳ್ಕೊಳ್ಳತಕ್ಕಂತ ಒಂದು ಕುತೂಹಲ, ದೇವರಿಂದ ಕೇಳಿ ನಾನು ಪಡ್ಕೊಳ್ಬೇಕೆಂಬತಕ್ಕಂತ ದಾಹ ಅವರ ಒಳಗಡೆ ಇತ್ತು. ಅಲ್ಲೆಲೂಯಾ, ಅವ್ರು ಎಲ್ಲಿವರೆಗೂ ಆತರ ದಾಹ ಉಳ್ಳವರು ಆಗಿದ್ರು ಅಂತಂದ್ರೆ ಎಲ್ಲ ರಹಸ್ಯವನ್ನ ದೇವರಿಂದ ಅವರು ತಿಳ್ಕೊಂಡಿದ್ದಾರೆ. ಆದ್ರೆ ದೇವರು ಭೂಮಿಲಿ ಅವರಿಗೆ ನೇಮಿಸಿರತಕ್ಕಂತ ಸಮಯ ಮುಗಿತಾ ಬಂದಾಗ ದೇವರೇ ದಾನಿಯೇಲನಿಗೆ ಹೇಳ್ತಾರೆ, ದಾನಿಯೇಲನೇ, ನೀನು ಹೋಗಿ ವಿಶ್ರಾಂತಿನ ತೆಗೆದುಕೋ, ನಿದ್ರಾ ವ್ಯವಸ್ಥೆಗೆ ಹೋಗು, ನಿನ್ನ ಪಿತೃಗಳ ಬಳಿಗೆ ಸೇರು ಎಂಬುದಾಗಿ ದೇವರೇ ದಾನಿಯೇಲನ ಹತ್ರ ಬಂದು ಹೇಳ್ತಾ ಇದ್ದಾರೆ. ಸಾಕು, ನೀನು ಇಲ್ಲಿವರೆಗೂ ತಿಳ್ಕೊಂಡಿದ್ದು, ಇಲ್ಲಿವರೆಗೂ ರಹಸ್ಯಗಳನ್ನ ತಿಳ್ಕೊಂಡಿದ್ದು ಸಾಕು, ಮುಂದಿನ ಕಾಲಘಟ್ಟದಲ್ಲಿ ಏನಾಗುತ್ತೆ ಅಂತ ನೀನು ತಿಳ್ಕೊಂಡಿದ್ದು ಸಾಕು, ನಿನ್ನ ಸಮಯ ಭೂಮಿಯಲ್ಲಿ ಮುಗಿದಿದೆ, ನೀನೇನ್ ಮಾಡು, ಪಿತೃಗಳ ಬಳಿಗೆ ಸೇರಿ ನಿದ್ರೆಯಲ್ಲಿ ವಿಶ್ರಾಂತಿನ ಪಡೆದುಕೋ ಎಂಬುದಾಗಿ. ಅಂದ್ರೆ ಅಲ್ಲಿವರೆಗೂ ಆ ಮನುಷ್ಯ ಏನ್ ಮಾಡಿಲ್ಲ ಅಂತಂದ್ರೆ, ಅವನು ಆತ್ಮಿಕ ವಿಷಯದಲ್ಲಿ ದೇವರನ್ನ ಕೇಳೋದನ್ನ ಬಿಟ್ಟಿಲ್ಲ. ಇನ್ನೂ ನನಗೆ ತಿಳಿಯಪಡಿಸ್ಬೇಕು, ಇನ್ನೂ ನನ್ನ ಸಂಗಡ ಮಾತನಾಡಬೇಕು, ನನಗೆ ಇನ್ನೂ ಗೊತ್ತಾಗಬೇಕು ಮುಂದಿನ ಕಾಲಘಟ್ಟದಲ್ಲಿ ಏನಾಗುತ್ತೆ, ನಾನು ಈ ಭೂಮಿಯಲ್ಲಿ ಹೋದ ನಂತರ ಏನ್ ಸಂಭವಿಸುತ್ತೆ, ಲೋಕದ ಅಂತ್ಯ ಯಾವಾಗ ಬರುತ್ತೆ ಎಂಬುದಾಗಿ ಅವರು ಕೇಳುವಾಗ ದೇವರವರಿಗೆಲ್ಲವನ್ನ ತಿಳಿಯಪಡಿಸಿದರೆ. ದಾನಿಯೇಲನ ಪ್ರವಾದನೆ ಗ್ರಂಥ, ಪ್ರಕಟಣೆ ಪುಸ್ತಕ ಇವೆರಡನ್ನ ಹೊಂದಾಣಿಕೆ ಮಾಡಿ ಮ್ಯಾಚ್ ಮಾಡಿ ಓದಿದ್ರೆ ನಮ್ಗೆ ಅನೇಕ ವಿಷಯಗಳನ್ನ ನಾವು ಗ್ರಹಿಸಿಕೊಳ್ಳಿಕ್ಕೆ ದೇವರು ಸಹಾಯ ಮಾಡ್ತಾರೆ. ಅದಕ್ಕೆ ಮುಂಚಾನೆ ಮೇಲೆ ದೇವರು ನಮ್ಗೆ ಹೇಳ್ತಾ ಬರ್ತಾ ಇದ್ದಾರೆ, ಏನಂತಂದ್ರೆ ನಮ್ಮ ಆತ್ಮಿಕ ದಾಹ ಅನ್ನತಕ್ಕಂಥದ್ದು ಖಂಡಿತವಾಗಿ ಏನಾಗ್ಬಾರ್ದಂದ್ರೆ ಅದು ಕಡಿಮೆ ಆಗ್ಬಾರ್ದು. ಅದು ಪ್ರತಿದಿನ ಏನಾಗ್ಬೇಕಂದ್ರೆ ಆತ್ಮಿಕ ದಾಹ ಅನ್ನತಕ್ಕಂಥದ್ದು ಅದು ಹೆಚ್ಚಾಗಬೇಕೆಂಬುದಾಗಿ ದೇವರು ಬಯಸುವಂತವರಾಗಿದ್ದಾರೆ. ಇವಾಗ ಓದೋಣ, ಅದೇ ಮಾರ್ಕನ ಸುವಾರ್ತೆ ಲೂಕನ ಸುವಾರ್ತೆ 23ನೇ ಅಧ್ಯಾಯದ 56ನೇ ವಾಕ್ಯ. ಇವಾಗ ಓದೋಣ. ಅದೇ 23:56. ಹೀಗಿರುವಲ್ಲಿ ಗಲಿಲಾಯದಿಂದ ಆತನ ಸಂಗಡ ಬಂದಿದ್ದ ಸ್ತ್ರೀಯರು ಜೊತೆಯಲ್ಲಿ ಹಿಂದೆಯೇ ಹೋಗಿ ಆ ಸಮಾಧಿಯನ್ನು ಆತನ ದೇಹವನ್ನಿಟ್ಟ ರೀತಿಯನ್ನು ನೋಡಿ ಹಿಂತಿರುಗಿ ಬಂದು ಪರಿಮಳ ದ್ರವ್ಯಗಳನ್ನು, ಸುಗಂಧ ತೈಲವನ್ನು ಸಿದ್ಧ ಮಾಡಿಕೊಂಡರು. ಸಾಕು. ಅಲ್ಲೆಲೂಯಾ. ಇಲ್ಲಿ ಪ್ರಶ್ನೆ ಏನ್ ಬರ್ತದೆ ಅಂತ ನಾವು ನೋಡುವಂತ ಸಮಯದಲ್ಲಿ ಏನಂದ್ರೆ, ಯೇಸುವನ ಶರೀರವನ್ನ ಕೇಳಿ ತೆಗೆದುಕೊಂಡು ಬಂದಂತ ಯೇಸುವಿಗೆ ರಹಸ್ಯ ಶಿಷ್ಯನಾಗಿದ್ದಂತ ಅರಿಮಥಾಯನಾದ ಯೋಸೇಫನ ಬಗ್ಗೆ ಯೋಹಾನ ಸುವಾರ್ತೆ 19ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಬರೆಯುತ್ತೆ, ಯೇಸುವಿನ ಶರೀರವನ್ನ ಅವರು ತೆಗೆದುಕೊಂಡು ಬಂದು ಸುಮ್ಮನೆ ಸಮಾಧಿ ಮಾಡಿರುವಂತೆ ಬೈಬಲ್ ಬರುತ್ತೆ. 100ರಷ್ಟು ಸುಗಂಧ ದ್ರವ್ಯವನ್ನ ಯೇಸುವಿನ ಶರೀರದ ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹಾಕಿ, ಆ ಸುಗಂಧದ ದ್ರವ್ಯದ ಒಳಗಡೆ ಯೇಸುವಿನ ಶರೀರವನ್ನ ಏನ್ ಮಾಡ್ತಾರೆ ಅಂದ್ರೆ ಅವರು ಅಲ್ಲೆಲೂಯಾ ಸಮಾಧಿ ಮಾಡ್ತಾರೆ ಎಂಬುದಾಗಿ ಸತ್ಯವೇದ ಪುಸ್ತಕ ನಮ್ಗೆ ಕಲಿಸಿಕೊಡ್ತದೆ. ಒಬ್ಬ ಮನುಷ್ಯನ ಶರೀರಕ್ಕೆ ಎಷ್ಟು ಸುಗಂಧ ದ್ರವ್ಯವನ್ನ ಹಾಕ್ಬೋದು ಎಂಬುದಾಗಿ ಚರಿತ್ರೆಯಲ್ಲಿ ಕೇಳಿದ್ರೆ ಚರಿತ್ರೆ ಹೇಳುತ್ತೆ, ಒಬ್ಬ ಮನುಷ್ಯನಿಗೆ ಪೂರ್ತಿಯಾಗಿ ಅಂತಂದ್ರೆ 2 ಸೇರಿನಷ್ಟು ಸುಗಂಧ ದ್ರವ್ಯ ಹಾಕಿದ್ರೆ ಸಾಕು ಎಂಬುದಾಗಿ. ಆದ್ರೆ ಅರಿಮಥಾಯನಾದ ಯೋಸೇಫನು 2 ಸೇರು 3 ಸೇರು ಅಷ್ಟ ಅಲ್ಲ, ಬೈಬಲ್ ಹೇಳುತ್ತೆ 100 ಸೇರಿನಷ್ಟು ಸುಗಂಧ ದ್ರವ್ಯವನ್ನ ತೆಗೆದುಕೊಂಡು ಬಂದು ಅಂದ್ರೆ ಆ ಒಂದು ಸುಗಂಧ ದ್ರವ್ಯದ ಒಳಗಡೆ ಯೇಸುವನ್ನೇ ಮುಚ್ಚಿಬಿಟ್ಟಿದ್ದಾರೆ ಆ ವ್ಯಕ್ತಿ. ಆ ತರವಾಗಿ ತೆಗೆದುಕೊಂಡು ಬಂದು ಏನ್ ಮಾಡ್ತಾರೆ, ಅಷ್ಟೊಂದು ರಾಯಲ್ ಆಗಿ ಯೇಸು ಸ್ವಾಮಿನ ಏನ್ ಮಾಡಿದ್ರೆ ಅಂದ್ರೆ ಅವರು ಸಮಾಧಿ ಮಾಡಿದ್ದಾರೆ ಅಂತಾಗಿ. ಇವಾಗ ಪ್ರಶ್ನೆ ಏನಂತಂದ್ರೆ, ಅದನ್ನ ಈ ಸ್ತ್ರೀಯರು ನೋಡಿದ್ದಾರೆ. ಆ ಒಂದು ಅರಿಮಥಾಯನಾದ ಯೋಸೇಫನು ಆ ರೀತಿಯಾಗಿ ತೆಗೆದುಕೊಂಡು ಬಂದು ಸಮಾಧಿ ಮಾಡೋದನ್ನ ಇವರು ನೋಡಿದ್ದಾರೆ. ನೋಡಿದ್ರು ಕೂಡ, ಸಮಾಧಿ ಮಾಡಿದ್ರು ಕೂಡ ಇವರು ಮತ್ತೆ ಸತ್ಯವೇದ ಬರೆದಿದೆ, ಸಬ್ಬತ್ತಿನ ಕಳೆದಕ್ಕಿಂತ ಮುಂಚಿತವಾಗಿ ಇವರು ಸುಗಂಧ ದ್ರವ್ಯವನ್ನ ಸಿದ್ಧಪಡಿಸಿಕೊಟ್ರಂತೆ. ಸಬ್ಬತ್ತಿನ ಕಳೆದಾದ ಮೇಲೆ ಅದನ್ನ ಸಿದ್ಧಪಡಿಸುವಂತ ಸುಗಂಧ ದ್ರವ್ಯವನ್ನ ಅಂಗಡಿಯಿಂದ ಕೊಂಡ್ಕೊಂಡು ಬಂದು ಅಲ್ಲೆಲೂಯಾ ಅತಿ ಮುಂಜಾನೆ ವೇಳೆ ಇನ್ನೂ ಬೆಳಕಾಗೋದಕ್ಕಿಂತ ಮುಂಚಿತವಾಗೇನೆ ಮಗ್ದಲ ಮರಿಯಳು ಏನ್ ಮಾಡಿದೆ ಅಂತಂದ್ರೆ ಆ ಒಂದು ಸುಗಂಧ ದ್ರವ್ಯವನ್ನ 3 ದಿನ ಕಳೆದ ಮೇಲೆ ಯಹೂದ್ಯರ ಪದ್ಧತಿಯ ಪ್ರಕಾರ ಯೇಸುವಿನ ಶರೀರಕ್ಕೆ ಹಚ್ಚಬೇಕೆಂಬುದಾಗಿ ಅವರು ಹೋಗುವಂತವರಾಗಿದ್ದಾರೆ. ಇವಾಗ ಪ್ರಶ್ನೆ ಇಷ್ಟೇ, ಅವರು 100 kg ಸುಗಂಧ ದ್ರವ್ಯವನ್ನ ತೆಗೆದುಕೊಂಡು ಬಂದು ಆಲ್ರೆಡಿ ಏನ್ ಮಾಡ್ಬೇಕು ಅದೆಲ್ಲವನ್ನ ಮಾಡಿ ಮುಗಿಸಿದರೆ, ಮರಿಯಳೆ ನೀನು ಯಾಕೆ ಈಗ ಮತ್ತೆ ಹೋಗ್ತಾ ಇದೆಯಾ ಎಂಬುದಾಗಿ. ಅಲ್ಲೆಲೂಯಾ. ಯೇಸು ಕ್ರಿಸ್ತ ದೇವರು ಮರಿಯಳು ಸಂಧಿಸಿರ್ತಕ್ಕಂಥ ಸತ್ಯವೇದನೆ ಅವರಿಬ್ರಿಗೂ ಅಲ್ಲೆಲೂಯಾ ಸಂಧಿಸುವಿಕೆ ಅಂದ್ರೆ ಭೇಟಿ ಮಾಡುವಂಥದ್ದು, ಎನ್ಕೌಂಟರ್ ಉಂಟಾಗಿರತಕ್ಕಂಥ ವಿಷಯಗಳನ್ನ ಆಲೋಚನೆ ಮಾಡಿ ನೋಡುವಾಗ ಬಹಳ ಒಂದು ಓದುವಾಗ ನಮ್ಗೆ ಅರ್ಥ ಆಗತಕ್ಕಂಥ ವಿಷಯ ಏನಂದ್ರೆ, ಮರಿಯಳು ಮೊದಲನೇ ಸಾರಿ ಆ ಮಗ್ದಲ ಮರಿಯಳು ಯೇಸು ಕ್ರಿಸ್ತ ದೇವರ ಬಳಿಗೆ ಬರುವಂತದ್ದು ಯಾವಾಗ ಅಂತಂದ್ರೆ ಬೈಬಲ್ ಹೇಳುತ್ತೆ ಅವ್ರಿಗೆ 7 ದೆವ್ವಗಳು ಹಿಡ್ಕೊಂಡಿರುತ್ತಂತೆ. ಯೇಸು ಸ್ವಾಮಿ ತನ್ನ ಸೇವೆಯನ್ನ ಮಾಡ್ತಿರ್ತಕ್ಕಂಥ ಕಾಲಘಟ್ಟದಲ್ಲಿ 7 ದೆವ್ವ ಹಿಡಿದುಕೊಂಡಿರುತ್ತಂತೆ.
ಆಗ ಮಗ್ದಲ ಮರಿಯಳು ಯೇಸು ಕ್ರಿಸ್ತ ದೇವರಿಗೆ ಮೊದಲನೇ ಸಾರಿ ಭೇಟಿ ಆಗ್ತಿದ್ದಾರೆ ಎಂಬುದಾಗಿ ಸತ್ಯವೇದ ಬರೆಯುತ್ತೆ. ಮೊದಲನೇ ಸಾರಿ ಭೇಟಿ ಆಗುವಾಗಲೇ ಯೇಸು ಕ್ರಿಸ್ತ ದೇವರು 7 ದೆವ್ವಗಳಿಂದ ಏನ್ ಮಾಡಿದ್ರು ಅಂತಂದ್ರೆ ಆ ಮಗ್ದಲ ಮರಿಯಳಿಗೆ ಬಿಡುಗಡೆ ಕೊಟ್ಟಿದ್ದಾರೆ ಎಂಬುದಾಗಿ ಸತ್ಯವೇದ ಬರೆಯುತ್ತೆ. ಅದರ ಅರ್ಥ ಅಂದ್ರೆ ಕ್ರಿಸ್ತನನ್ನು ನಂಬಿ ಯಾರು ದೇವರ ಬಳಿಗೆ ಮೊದಲನಾಗಿ ಬರ್ತಾರೋ ಖಂಡಿತವಾಗಿ ಅವರ ಜೀವಿತ ಬಂಧನದಲ್ಲಿ ಅಲ್ಲ, ಅವರ ಜೀವಿತ ಸ್ವತಂತ್ರದಲ್ಲಿ ಇರಬೇಕೆಂಬುದಾಗಿ ದೇವರು ಬಯಸುವಂತರಾಗಿದ್ದಾರೆ. ಮಗ್ದಲ ಮರಿಯಳು ಮೊದಲನೇ ಸಾರಿ ಯೇಸು ಕ್ರಿಸ್ತ ದೇವರ ಬಳಿಗೆ ಬರ್ತಾ ಇದ್ದಾರೆ. ಅವ್ರಿಗೆ ಸಮಸ್ಯೆ ಇರ್ತಂದ್ರೆ ದೆವ್ವಗಳ ಕಾಟದಿಂದ ಅವರು ಬಳಲ್ತಾ ಇದ್ದಾರೆ. ದೇವರ ಬಳಿಗೆ ಬಂದಿದ್ದ ತಕ್ಷಣ ದೇವರು ಏನ್ ಮಾಡ್ತಾರೆ, ಆಕೆಗೆ ಆ ಒಂದು ದೆವ್ವಗಳ ಕಾಟದಿಂದ ಬಿಡುಗಡೆ ಕೊಟ್ಟರು ಎಂದಾಗೆ ಕ್ರಿಸ್ತನ ಬಳಿಗೆ ನಾವು ಯಾವ ಸಮಸ್ಯೆನ ಇಟ್ಕೊಂಡ್ ಬರ್ತೀವೋ, ಯಾವ ರೋಗವನ್ನ ಅಥವಾ ಯಾವ ಒಂದು ದುಷ್ಟಾತ್ಮವನ್ನ ನಾವು ಒತ್ತುಕೊಂಡು ಬಂದ್ರೂ ಕೂಡ ದೇವರ ಬಳಿಗೆ ಬರುವಾಗ ಖಂಡಿತವಾಗಿಯೂ ಅದೇ ಬಂಧನದಲ್ಲಿ ಇರ್ಲಿಕ್ಕೆ ನಮ್ಮ ದೇವರು ಬಿಟ್ಟು ಬಿಡತಕ್ಕಂಥ ದೇವರಲ್ಲ, ಬಿಟ್ಟು ಕೊಡುವಂತನಲ್ಲ. ನೀನು ಬಂದ ಹಾಗೆ ಹಿಂತಿರುಗದ ಹಾಗೆ ನಿನ್ನ ಜೀವಿತಕ್ಕೆ ದೇವರು ಬಿಡುಗಡೆಯನ್ನ ಕೊಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಆತನು ಕಳುಹಿಸುವಂತ ದೇವರಾಗ್ತಾರೆ. ಮಗ್ದಲ ಮರಿಯಳು ಮೊದಲನೇ ಸಾರಿ ಯೇಸುವನ್ನು ಸಂಧಿಸುವಾಗ ಆಕೆಯ ಜೀವಿತಕ್ಕೆ ಸ್ವತಂತ್ರ ಉಂಟಾಯಿತು. ಅಲ್ಲೆಲೂಯಾ. ಆಕೆ ಅಂದುಕೊಂಡು ಬಂದಂತ ಕಾರ್ಯವನ್ನ ದೇವರು ಆಕೆಯ ಜೀವಿತದಲ್ಲಿ ಬಿಡುಗಡೆನ ಕೊಟ್ಟರು ಎಂಬುದಾಗಿ. ಅದೇ ಒಂದು ಮಗ್ದಲ ಮರಿಯಳು ಮೊದಲನೇ ಸಾರಿ ಬಿಡುಗಡೆಗಾಗಿ ಬರ್ತಾರೆ. ಅದೇ ಮರಿಯಳು ಎರಡನೇ ಸಾರಿ ಯೇಸು ಕ್ರಿಸ್ತ ದೇವರಿಗೆ ಬಳಿಗೆ ಬರ್ತಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಅನೇಕ ಜನರು ನೋಡುವಂತ ಸಮಯದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ದೇವರ ಹತ್ರ ಬರ್ತಾರೆ. ಅವ್ರಿಗಿರತಕ್ಕಂಥ ಕೋರ್ಟ್ ಕೇಸ್ ಆಗಿರ್ಬೋದು, ಅವರ ಜೀವಿತದಲ್ಲಿ ಏನೇ ಸಮಸ್ಯೆಗಳಾಗಿರ್ಬೋದು, ಸಮಸ್ಯೆಗಳನ್ನ ಹೇಳ್ಕೊಂಡು ಬರ್ತಾರೆ. ಆ ಬಿಡುಗಡೆ ಆದ್ಮೇಲೆ ಕೃತಜ್ಞತೆ ಹೇಳತಕ್ಕಂತ ಹೃದಯ ಇರತಕ್ಕಂತ ಎಷ್ಟೋ ಜನರು ಹಿಂಜಾರಿ ಹೋಗಿದ್ದಾರೆ. ಯೇಸು ಕ್ರಿಸ್ತ ದೇವರ ಹೇಳ್ತಾರಲ್ಲ, 10 ಜನ ಕುಷ್ಠ ರೋಗಿಗಳನ್ನ ಅದನ್ನು ಸ್ವಸ್ಥತೆ ಪಡಿಸಿದ್ರೆ ಕೃತಜ್ಞತೆ ಹೇಳಲಿಕ್ಕೆ ಒಬ್ಬನು ಮಾತ್ರನೇ ಬಂದ ಎಂಬುದಾಗಿ. ಮತ್ತು ಅನೇಕ ಕಷ್ಟಗಳಿಂದ, ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳಿಂದ ಎಷ್ಟೋ ಜನರು ದೇವರ ಬಳಿಗೆ ಬರ್ತಾರೆ. ಆದ್ರೆ ಅವರ ಸಮಸ್ಯೆಗಳು ತೀರಿದ ತಕ್ಷಣ ಏನ್ ಮಾಡ್ತಾರೆ, ಕೃತಜ್ಞತೆ ಇಲ್ಲದವರಾಗಿ 9 ಜನ ಕುಷ್ಠರೋಗಿಗಳು ಯಾವ ಪ್ರಕಾರವಾಗಿ ಹಿಂತಿರುಗಿ ಹೋದ್ರು ಆ ಪ್ರಕಾರವಾಗಿ ಹೋಗತಕ್ಕಂಥ ಜನರಾಗಿದ್ದಾರೆ. ಆದ್ರೆ ಮಗ್ದಲ ಮರಿಯನ್ನ ಆಲೋಚನೆ ಮಾಡಿ ನೋಡಿ ಪ್ರಿಯರೇ, ಆ ಸ್ತ್ರೀ ಆತರ ಅಲ್ಲ. 7 ದೆವ್ವಗಳಿಂದ ಯೇಸು ಸ್ವಾಮಿ ಬಿಡುಗಡೆ ಮಾಡಿದ ತಕ್ಷಣ ಆಕೆ ಅಲ್ಲೆಲೂಯಾ ಹಿಂತಿರುಗಿ ಮತ್ತೆ ಆಕೆ ಹೋಗ್ಲಿಲ್ಲ, ದೇವರನ್ನ ಬಿಟ್ಟು ಹೋಗ್ಲಿಲ್ಲ. ಮತ್ತೆ ಎರಡನೇ ಸಾರಿ ಯೇಸು ಕ್ರಿಸ್ತ ದೇವರ ಬಳಿಗೆ ಮಗ್ದಲ ಮರಿಯಳು ಬರ್ತಾ ಇದ್ದಾರೆ. ಏನಕ್ಕೆ ಮಗ್ದಲ ಮರಿಯಳು ಎರಡನೇ ಸಾರಿ ಯೇಸು ಕ್ರಿಸ್ತ ದೇವರ ಬಳಿಗೆ ಬರ್ತಾ ಇದ್ದಾರೆ ಅಂತ ಅಂದ್ರೆ ಅಲ್ಲೆಲೂಯಾ ಸತ್ಯವೇದ ಓದುವಾಗ ನಮಗೆ ತಿಳಿಯಪಡಿಸುತ್ತೆ. ಏನಂದ್ರೆ ಆಕೆಗೆ ಇರತಕ್ಕಂತ ಆಸ್ತಿಯಿಂದ, ಆಕೆಗೆ ಇರತಕ್ಕಂತ ಸ್ವತ್ತುಗಳಿಂದ ದೇವರಿಗೆ ಉಪಕಾರ ಮಾಡ್ಲಿಕ್ಕೆ, ದೇವರ ಸೇವೆಗೆ ಸಹಾಯ ಮಾಡ್ಲಿಕ್ಕೆ ಆಕೆ ಬಂದ್ರು ಎಂಬುದಾಗಿ ಸತ್ಯವೇದ ಬರೆಯುತ್ತೆ. ಮೊದಲನೇ ಸಾರಿ ಬಿಡುಗಡೆ ಹೊಂದ್ಕೊಳಕ್ಕೆ ಬಂದಿದ್ದಾರೆ. ಆದ್ರೆ ಎರಡನೇ ಸಾರಿ ಮತ್ತೆ ಇನ್ನೊಂದು ಪ್ರೇಯರ್ ರಿಕ್ವೆಸ್ಟ್ ಇದೆ, ಇನ್ನೊಂದು ನನ್ನ ಜೀವಿತದಲ್ಲಿ ಕಾರ್ಯ ಮಾಡ್ಬೇಕಾಗಿತ್ತು ಎಂಬುದಾಗಿ ಅಲ್ಲ ಮಗ್ದಲ ಮರಿಯಳು ಬರ್ತಾ ಇರೋದು. ಎರಡನೇ ಸಾರಿ ಮಗ್ದಲ ಮರಿಯಳು ಯೇಸು ಸ್ವಾಮಿಯ ಬಳಿಗೆ ಬಂದಿರುವಂತದ್ದು ಏನು ಅಂತಂದ್ರೆ ಅಲ್ಲೆಲೂಯಾ ಆಕೆ ಜೀವಿತದಲ್ಲಿ ಆಕೆಗೆ ಏನಿತ್ತಂತೋ ಚರಾಸ್ಥಿರ ಆಸ್ತಿಗಳನ್ನ, ಸ್ವತ್ತುಗಳನ್ನ ಅಲ್ಲೆಲೂಯಾ ಯೇಸುವಿಗೆ ಕೊಟ್ಟು ಅದರಿಂದ ಸೇವೆಗೆ ಸಹಾಯವಾಗಲಿ ಎಂಬುದಾಗಿ ಆಸ್ತಿನ ಮಾತ್ರ ಕೊಟ್ಟರು ಅಂತಲ್ಲ, ಆಕೆಯನ್ನು ಕೂಡ ಯೇಸುವಿನೊಟ್ಟಿಗೆ ಸುವಾರ್ತೆ ಸಾರಲಿಕ್ಕೆ ಆಕೆನು ತನ್ನ ಜೀವಿತವನ್ನ ಒಪ್ಪಿಸಿಕೊಟ್ಲು ಎಂಬುದಾಗಿ. ನಮ್ಮ ಜೀವಿತದಲ್ಲಿ ಇವತ್ತು ದೇವರು ನಮಗೆ ಆಸ್ತಿ ಕೊಡದೇ ಇರಬಹುದು, ಅಲ್ಲೆಲೂಯಾ ಆಸ್ತಿ ಇಲ್ಲದೆ ಇರಬಹುದು. ನಮಗೆ ದೇವರು ಏನನ್ನ ಕೊಟ್ಟಿದ್ದಾರೋ, ಯಾವ ಆರೋಗ್ಯವನ್ನ ಕೊಟ್ಟಿದ್ದಾರೋ, ಯಾವ ಸಮಯವನ್ನ ಕೊಟ್ಟಿದ್ದಾರೋ, ಅಲ್ಲೆಲೂಯಾ ನಮ್ಗೆ ಏನನ್ನ ದೇವರ ಕುರಿತಾಗಿ ಸಾರಲಿಕ್ಕೆ ಆತನು ತಾಲಂತುಗಳನ್ನ ಕೊಟ್ಟಿದ್ದನೋ ಅದನ್ನ ಉಪಯೋಗಿಸಿ ನಾವು ದೇವರ ನಾಮನ ಮಹಿಮೆ ಪಡಿಸಬೇಕು. ಆ ದಿನ ಮಗ್ದಲ ಮರಿಯಳು ಆಕೆಗೆ ಇರತಕ್ಕಂತ ಆಸ್ತಿಯನ್ನ ಕೊಟ್ಟರು, ಅದೇ ರೀತಿಯಾಗಿ ಆಕೆಯನ್ನೇ ದೇವರ ಸೇವೆಗೋಸ್ಕರ ಒಪ್ಪಿಸಿಕೊಟ್ಟು ಯೇಸುವಿನ ಜೊತೆಗೆ ಅವರು ಸುವಾರ್ತನೆ ಹೇಳಲಿಕ್ಕೆ ಹೋದ್ರು ಎಂಬುದಾಗಿ ಚರಿತ್ರೆಗಳು ನಮಗೆ ಕಲಿಸುವಂತದ್ದಾಗಿದೆ. ಇವತ್ತು ನಮ್ಮ ಜೀವಿತಕ್ಕೆ ಏನ್ ಕೊಟ್ಟರು ಏನ್ ಕೊಡದೇ ಇದ್ರು ಕೂಡ ನಮ್ಗೆ ಏನನ್ನ ದೇವರು ಕೊಟ್ಟಿದ್ದಾರೋ, ನಮ್ಮ ಆರೋಗ್ಯ ಆಗಿರ್ಬೋದು, ನಮ್ಮ ಸಮಯ ಆಗಿರ್ಬೋದು, ನಾವು ಅದನ್ನ ದೇವರಿಗೆ ಕೊಟ್ಟು ನಾವು ಮುಂದೆ ಹೋಗುವಾಗ ಖಂಡಿತವಾಗಿಯೂ ಮಗ್ದಲ ಮರಿಯಳ ರೀತಿಯಲ್ಲಿ ದೇವರು ನಮ್ಮ ಜೀವಿತಕ್ಕೆ ಅಲ್ಲೆಲೂಯಾ ಎಲ್ಲವನ್ನ ತರತಕ್ಕಂಥ ದೇವರು ಆಗಿದ್ದಾರೆ. ಈಗ ನೋಡುವಾಗ ಈ ಮುಂಜಾನೆ ವೇಳೆಯಲ್ಲಿ ಅಲ್ಲೆಲೂಯಾ ಮಗ್ದಲ ಮರಿಯಳು ಸಮಾಧಿಯ ಬಳಿಗೆ ಏನಕ್ಕೆ ಹೋಗ್ತಾ ಇದ್ದಾರೆ ಅಂತ ನಾವು ಆಲೋಚನೆ ಮಾಡುವಾಗ ನಾವು ತಿಳ್ಕೊಳ್ಬೇಕು, ಯೇಸು ಸ್ವಾಮಿಯ ಬಳಿಗೆ ಸಮಾಧಿಯ ಬಳಿಗೆ ಮಗ್ದಲ ಮರಿಯಳು ಇನ್ನು ಕತ್ತಲೆ ಇರುವಾಗ, ಅದು 4 ಗಂಟೆ ಆಗಿರ್ಬೋದು 3 ಗಂಟೆ ಆಗಿರ್ಬೋದು, ಏನಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಯೇಸುವಿನ ದೇಹಕ್ಕೆ ಸುಗಂಧ ದ್ರವ್ಯವನ್ನ ಹಚ್ಚಬೇಕೆಂಬುದಾಗಿ. ಆದ್ರೆ ಅನೇಕ ಜನರು ಯೇಸು ಸ್ವಾಮಿ ಭೂಮಿಯಲ್ಲಿ ಸೇವೆ ಮಾಡೋ ಕಾಲಘಟ್ಟದಲ್ಲಿ ನಮಗೆ ರೋಗಗಳು ಸ್ವಚ್ಛತೆ ಆಗ್ಬೇಕು, ನಮಗೆ ಬಿಡುಗಡೆ ಉಂಟಾಗ್ಬೇಕು, ನಮಗೆ ಊಟ ಸಿಗ್ಬೇಕೆಂಬುದಾಗಿ ಹುಡುಕೊಂಡ್ ಬಂದ್ರು. ಆದ್ರೆ ಅವ್ರು ಯಾವಾಗ ಮರಣವನ್ನ ಹೊಂದಿ ಸಮಾಧಿಯ ಬಳಿ ಇರ್ತಾರೋ ಅಲ್ಲೆಲೂಯಾ ಶಿಷ್ಯರು ಕೂಡ ಯಹೂದ್ಯರ ಭಯದಿಂದ ಬಾಗಿಲನ್ನ ಮುಚ್ಕೊಂಡ್ರು ಎಂಬುದಾಗಿ ಸತ್ಯವೇದ ಬರುತ್ತೆ. ಆದ್ರೆ ಒಂದು ಸ್ತ್ರೀಯಾಗಿರತಕ್ಕಂತ ಮಗ್ದಲ ಮರಿಯಳು ನನ್ನ ಸ್ವಾಮಿನ ನೋಡ್ಲೇಬೇಕೆಂಬುದಾಗಿ. ಈಗ ಮರಿಯಳು ನೀನು ಯಾಕೆ ಸಮಾಧಿಯ ಬಳಿಗೆ ಹೋಗ್ತಿದ್ಯಾ? ಯೇಸು ಸಮಾಧಿಯಲ್ಲಿ ಇದ್ದಾರಲ್ಲ, ಯೇಸುವಿನಿಂದ ನಿನಗೆ ಯಾವುದೇ ಸಹಾಯ ಆಗ್ತಾ ಇಲ್ಲ ಎಂಬುದಾಗಿ ನಾವು ಕೇಳುವಾಗ ಆಕೆ ಏನ್ ಹೇಳ್ತಾರೆ ಅಂತಂದ್ರೆ, ನನಗೆ ಯೇಸುವಿನಿಂದ ಸಹಾಯ ಆಗುತ್ತೆ ಅಂತ ನಾನು ಹೋಗ್ತಾ ಇಲ್ಲ, ನನ್ನಿಂದ ಯೇಸುವಿಗೆ ಏನು ಸಹಾಯ ಮಾಡಕ್ಕಾಗುತ್ತೋ ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೇನೆ ಎಂಬುದಾಗಿ.
ಅಲ್ಲೆಲೂಯ್ಯ. ಎಲ್ಲಾ ಸಮಯದಲ್ಲೂ ನಾವು ದೇವರಿಂದ ಹೊಂದಿಕೊಳ್ಳುವಂತದ್ದಲ್ಲ ಪ್ರಿಯರೇ. ನಮ್ಮ ಜೀವಿತದಿಂದ ಕೆಲವು ಸಮಯಗಳಲ್ಲಿ ಏನು ದೇವರಿಗೆ ಮಾಡಕ್ಕಾಗುತ್ತೋ ಅದನ್ನ ನಾವು ಮಾಡ್ಬೇಕೆಂಬುದಾಗಿ ದೇವರು ಬಯಸುವಂತವರಾಗಿದ್ದಾರೆ. ಮಗ್ದಲ ಮರಿಯಳ ಜೀವಿತದಿಂದ ಈ ಮುಂಜಾನೆ ವೇಳೆ ನಾವೇನಾದ್ರೂ ಕಲಿತಾ ಇದೀವಿ ಅಂತಂದ್ರೆ ಆ ಕಲಿಯುವಂತ ವಿಷಯ ಈ ಪ್ರಕಾರವಾಗಿದೆ. ಆಕೆ ತನ್ನ ಜೀವಿತದಲ್ಲಿ ಒಂದು ಸಮಯದಲ್ಲಿ ದೇವರಿಂದ ಹೊಂದಿಕೊಂಡ್ಲು ಎಂಬುದಾಗಿ, ದೇವರಿಂದ ಉಪಕಾರವನ್ನ ಹೊಂದಿಕೊಂಡ್ಲು. ಆದ್ರೆ ಇನ್ನೊಂದು ಕಾಲಘಟ್ಟ ಬರುವಂತ ಸಮಯದಲ್ಲಿ ಯೇಸು ಕ್ರಿಸ್ತ ದೇವರು ಏನು ಮಾಡಕ್ಕಾಗ್ತದೆ, ಸಮಾಧಿಯಲ್ಲಿ ಇರತಕ್ಕಂಥ ಸಮಯದಲ್ಲಿ ಆಕೆ ಹೋಗಿ ನನ್ನಿಂದ ಏನು ಆತನಿಗೆ ಮಾಡಕ್ಕೆ ಸಾಧ್ಯನೋ ಅದನ್ನ ನಾನು ಮಾಡ್ತೀನಿ ಎಂಬುದಾಗಿ ಆಕೆ ಇನ್ನು ಮುಂಜಾನೆ ವೇಳೆ ಆಗಿಲ್ಲ, ಇನ್ನು ಕಾರ್ಗತ್ತಲೆ ಇದೆ, ಆಮೇಲೆ ಎಲ್ಲರೂ ಹೋದಾದ್ಮೇಲೆ ನಾನು ಹೋಗಿ ನೋಡೋಣ ಬಿಡು ಎಂಬುದಾಗಿ, ಅಥವಾ ಸಮಾಧಿನ ಏನ್ ಮಾಡಿದರೆ ಮುಚ್ಚಿದ್ದಾರೆ, ಸಮಾಧಿಗೆ ಕಲ್ಲನ್ನ ಮುಚ್ಚಿದ್ದಾರೆ, ಅಲ್ಲಿ ಸೈನಿಕರನ್ನ ಕಾವಲಾಗಿ ಇಟ್ಟಿದ್ದಾರೆ, ಈಗ ರಾತ್ರಿ ಕಾಲ ಆಗಿದೆ, ನಾನು ಒಂಟಿಯಾಗಿರತಕ್ಕಂಥ ಸ್ತ್ರೀ, ನಾನು ಒಬ್ಬಳೇ ಹೋಗಿ ಏನು ಮಾಡಕ್ಕಾಗಲ್ಲ ಎಂಬುದಾಗಿ ಆಕೆ ಆಲೋಚನೆ ಮಾಡಲಿಲ್ಲ. ಸಮಯವನ್ನ ಆಕೆ ನೋಡ್ಲಿಲ್ಲ, ಅಲ್ಲಿರತಕ್ಕಂಥ ಸೈನಿಕರ ನೋಡ್ಲಿಲ್ಲ, ಅಲ್ಲಿ ಕಲ್ಲನ್ನ ಮುಚ್ಚಿದ್ದಾರೆ, ನಾನು ಸುಗಂಧ ದ್ರವ್ಯವನ್ನು ಈಗ ಸಿದ್ಧಪಡಿಸಿಕೊಂಡಿದ್ದೇನೆ, ಅದನ್ನ ತೆಗೆದುಕೊಂಡು ಹೋಗಿ ಹೇಗೆ ಯೇಸುವಿಗೆ ಹಚ್ಚೋದು ಎಂಬುದಾಗಿ ಮಗ್ದಲ ಮರಿಯಳು ಆಲೋಚನೆ ಮಾಡಿಲ್ಲ. ಅದ್ಯಾವುದು ವಿಷಯವನ್ನ ಆಲೋಚನೆ ಮಾಡಿಲ್ಲ. ಆಕೆ ಮನಸ್ಸಲ್ಲಿ ಒಂದೇ 3 ದಿನಗಳಾಗಿದೆ, ನನ್ನ ದೇವರಿಗೆ ನಾನು ಹೋಗಿ ಏನ್ ಮಾಡ್ಬೇಕು, ಸುಗಂಧ ದ್ರವ್ಯವನ್ನ ಹಚ್ಚಬೇಕೆಂಬುದಾಗಿ ಆಕೆ ಹೋಗುವಂತವಳಾಗಿದ್ಲು. ಆದ್ರೆ ಮರಿಯಳಿಗಿಂತ ಮುಂಚಿತವಾಗಿ ಏನ್ ಮಾಡಿದ್ದಾರೆ, ಆ ಒಂದು ಅರಿಮಥೆಯನಾದ ಯೋಸೇಫರು ಸುಗಂಧ ದ್ರವ್ಯವನ್ನ ಹಚ್ಚಿದ್ದಾರೆ. ಮರಿಯಳೆ ಮತ್ತೆ ನೀನು ಯಾಕೆ ಹೋಗಿದನ್ನ ಹಚ್ಚುತ್ತಾ ಇದೆಯಾ ಅಂತ ಅನ್ನುವಾಗ ಮರಿಯಳು ಹೇಳತಕ್ಕಂಥ ವಿಷಯ ಈ ಪ್ರಕಾರವಾಗಿದೆ. ಅದೇನಂದ್ರೆ ಅವರು 100 ಸೇರಿನಷ್ಟು ಸುಗಂಧ ದ್ರವ್ಯವನ್ನ ತೆಗೆದುಕೊಂಡು ಬಂದ್ರು ಕೂಡ ಅವ್ರು ಯಾವ ಪ್ರಕಾರವಾಗಿ ಸಮಾಧಿ ಮಾಡಿದ್ರು ಅಂತಂದ್ರೆ ಅದರ ಒಳಗಡೆ ಯೇಸುವನ್ನ ಇಟ್ಟುಬಿಟ್ಟು, ಅಲ್ಲೆಲೂಯ್ಯ, ಯಹೂದ್ಯರ ಭಯದ ನಿಮಿತ್ತವಾಗಿ ಆ ಸಂಜೆ ಕತ್ತಲಾಗಿರೋದ್ರಿಂದ ಅವ್ರಿಗೆ ಇಷ್ಟ ಬಂದ ಹಾಗೆ ಒಂದು ರೀತಿಯಾಗಿ ಭಯದಿಂದ ಸಮಾಧಿ ಮಾಡಿ ಹೋದ್ರು. ಆದ್ರೆ 3 ದಿನಗಳ ಕಳೆದ ನಂತರ ನಾನ್ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ಯಹೂದ್ಯರ ಪದ್ಧತಿಯ ಪ್ರಕಾರ ಸುಗಂಧ ದ್ರವ್ಯವನ್ನು ತೆಗೆದುಕೊಂಡು ಶರೀರಕ್ಕೆ ಸಂಪೂರ್ಣವಾಗಿ ಹಚ್ಚಬೇಕದು.